ನೀನ್ ಹೇಳು ಭಾಗ್ಯ, ಏನ ಮುಖ್ಯವಾಗಿರೋ ವಿಷಯ? ಭಾರತ್ ಮ್ಯಾಗಝಿನ್ನಿಂದ ಹಿಮಬಿಂದು ಅನ್ನೋರು ಈಗಷ್ಟೇ ಫೋನ್ ಮಾಡಿದ್ರು. ಏನು? ಹಿಮಬಿಂದು ಅವರು ಫೋನ್ ಮಾಡಿದ್ರಾ? ಹೌದು ಅತ್ತೆ. ಈ ವರ್ಷ ಸಕ್ಸಸ್ಫುಲ್ ಫ್ಯಾಮಿಲಿ ಅನ್ನೋ ಆರ್ಟಿಕಲ್ನಲ್ಲಿ ಮಿತ್ರ ಅವ್ರ ಬಗ್ಗೆ, ಈ ಕುಟುಂಬದ ಬಗ್ಗೆ ಆರ್ಟಿಕಲ್ ಬರೀಬೇಕು ಅಂದ್ಕೊಂಡಿದಾರಂತೆ. ಆ ವಿಷಯನೇ ನಿಮ್ಗೆ ಹೇಳು ಅಂದ್ರು. ಹಲೋ ಅರವಿಂದ್ ಅವರೇ, ನಮಸ್ತೆ. ನಮಸ್ತೆ ಬಿಂದು ಅವ್ರೆ, ಹೇಳಿ. ಆಗ್ಲೇ ನಿಮ್ಮ ಮೊಬೈಲ್ಗೆ ಕಾಲ್ ಮಾಡಿದ್ರೆ ಹೋಗ್ಲಿಲ್ಲ, ಅದಕ್ಕೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದೆ. ಈ ವರ್ಷ ಸಕ್ಸಸ್ಫುಲ್ ಫ್ಯಾಮಿಲಿ ಅನ್ನೋ ಆರ್ಟಿಕಲ್ನಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮ್ಯಾಗಝೀನಲ್ಲಿ ಹಾಕಬೇಕು ಅಂತ ನಮ್ಮ ಕಮಿಟಿ ಡಿಸೈಡ್ ಮಾಡಿದೆ. ಈ ವಿಷಯ ನಿಮ್ಮ ಸೊಸೆ ನಿಮಗೆ ಹೇಳಿರ್ತಾರೆ. ಹೇಳಿದ್ಲು. ನಾಳೆ ನೀವು ಒಂದ್ಸಲ ನಮ್ಮ ಸ್ಟುಡಿಯೋಗೆ ಬರಬೇಕಾಗತ್ತೆ. ನಿಮ್ಗೆ ಓಕೆ ತಾನೇ? ಭಾರತ್ ಮ್ಯಾಗಝೀನ್ ಅಲ್ಲಿ ಆರ್ಟಿಕಲ್ ಬರ್ತಿದೆ ಅಂದ್ರೇನೆ ಅದು ದೊಡ್ಡ ವಿಷಯ. ಟೈಮ್ ಇಲ್ಲದೆ ಹೋದ್ರು ಅದಕ್ಕೋಸ್ಕರ ಟೈಮ್ ಮಾಡ್ಕೊಂಡು ಬರ್ತೀವಿ. ತುಂಬಾನೇ ಥ್ಯಾಂಕ್ಸ್. ಬರೋವಾಗ ಬ್ಲ್ಯಾಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಡ್ರೆಸ್ಸಲ್ಲಿ ಬರೋಕ್ಕಾಗತ್ತಾ? ಖಂಡಿತ. ಟೈಮ್ ಅಂಡ್ ಲೊಕೇಶನ್ ನಿಮ್ಮ ಫೋನಿಗೆ ಶೇರ್ ಮಾಡ್ತೀನಿ ಮೇಡಮ್. ಓಕೆ ಬಿಂದು ಅವರೇ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಅರವಿಂದ, ಏನ್ ವಿಷಯ? ಮುಖ ಹಾಗೆ ಅರಳೋಗಿದೆ. ನಾನ್ ಯಾವತ್ತಿಂದನೂ ಕಾಯ್ತಿದ್ದಂಥ ಒಂದು ಗುಡ್ ನ್ಯೂಸ್ ಇವತ್ ಕೇಳಿಸ್ಕೊಂಡಿರಿ. ಅದಕ್ಕೆ ತುಂಬಾ ಸಂತೋಷವಾಗಿದ್ದೀನಿ. ಏನ್ ಮೊಹಮ್ಮದು? ಭಾರತ್ ಮ್ಯಾಗಝೀನ್ ಅಲ್ಲಿ ನಮ್ ಫ್ಯಾಮಿಲಿ ಬಗ್ಗೆ ಹೋಗ್ತಿರೋದಕ್ಕೋಸ್ಕರ. ಒಂದು ದೊಡ್ಡ ವಿಜಯನ ಕುಟುಂಬಕ್ಕೆ ಪರಿಚಯ ಮಾಡಿದ್ಯಾ, ಹಾಗೆ ನಮ್ ಕುಟುಂಬನ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಮಾಡಿದ್ಯಾ. ಅದಕ್ಕೆ ಇವಾಗ ಇಷ್ಟು ಗೌರವಗಳು ಸಿಗ್ತಾ ಇರೋದು. ಕಂಗ್ರ್ಯಾಚುಲೇಷನ್ಸ್ ಆಂಟಿ. ಥ್ಯಾಂಕ್ ಯು ಸೋ ಮಚ್ ಮನೀಷಾ. ಎಲ್ಲರೂ ಕೇಳಿಸ್ಕೊಳ್ಳಿ, ನಾಳೆ ನಾವು ಎಂಥದ್ದೇ ಕೆಲಸಗಳಿದ್ರು, ಎಷ್ಟೇ ಮೀಟಿಂಗ್ಸ್ ಇದ್ರು ಎಲ್ಲಾನು ಪಕ್ಕಕ್ಕಿಟ್ಟು ನಾಳೆ ಭಾರತ್ ಮ್ಯಾಗಝೀನ್ ಸ್ಟುಡಿಯೋಗೆ ಹೋಗ್ಬೇಕು. ಅಕ್ಕ, ನಮ್ ಕುಟುಂಬ ಅಂದ್ರೆ ನಮ್ ಮನೆಯವ್ರು ಮಾತ್ರನೇ ಅಲ್ವಾ ಹೋಗ್ಬೇಕು? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ದೇವಯಾನಿ? ಅದೇ ಡಿವೋರ್ಸ್ ತಗೊಂಡು ದೂರ ಹೋಗ್ಬೇಕು ಅನ್ಕೊಂಡಿರೋರು. ಮನೆಯಿಂದ ಬೇರೆ ಆಗ್ಬೇಕು ಅನ್ಕೊಂಡಿರೋರು ನಾಳೆ ಬರೋ ಅಗತ್ಯ ಇಲ್ಲ ಅನ್ಸುತ್ತೆ. ದೇವಯಾನಿ, ಭಾಗ್ಯ ಇನ್ನು ಮಿತ್ರನ ಹೆಂಡತಿ ಸ್ಥಾನದಲ್ಲೇ ಇದ್ದಾಳೆ. ಅದನ್ನ ನೀನು ನೆನಪಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನ್ ಬಾವ ನೀವು? 4 ದಿನಕ್ಕೆ ದೂರ ಹೋಗೋ ಭಾಗ್ಯ ಇನ್ನು ಈ ಮನೆಯೊಳಗೆ ಹೇಗಾಗ್ತಾಳೆ? ಈ ಮನೆ ಸೊಸೆ ಸ್ಥಾನದಲ್ಲಿದ್ದು ಏನ್ ಸಾಧಿಸ್ತಾಳೆ? ಆ ಮ್ಯಾಗಝೀನ್ ಅಲ್ಲಿ ಆರ್ಟಿಕಲ್ ಬರ್ಬೇಕು ಅಂದ್ರೆ ಜೋಕಾ?
ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ನಮ್ಗೆ ಗ್ರೇಟ್ ಮೆಮರಿ ಅದು. ಅಂತ ಒಂದು ನೆನ್ಪಲ್ಲಿ ಗಾಳಿಗೆ ಹಾರೋ ಹೋಗೋ ಟೆಂಪರರಿ ಆಗಿರೋ ವ್ಯಕ್ತಿ ಅಲ್ಲಿರೋ ಅವಶ್ಯಕತೆ ಇಲ್ಲ. ಈ ಮನೆಗೆ ಸೊಸೆಯಾಗಿ ಬರೋಳು ಮನೀಷಾ ಬರ್ತಾಳೆ. ಇಂಥ ಸಮಯದಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡೋದು ಮುಖ್ಯನಾ? ಇದು ಒಂದು ಮ್ಯಾಗ್ಝಿನಲ್ಲಿ ಬರೋ ಆರ್ಟಿಕಲ್ ಅಷ್ಟೇ. ಒಂದು ಆರ್ಟಿಕಲ್ಗೋಸ್ಕರ ಈಗ ಯಾರಿರ್ಬೇಕು ಯಾರು ಹೋಗ್ಬೇಕು ಅಂತ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಡಿಸ್ಕಷನ್ ಮಾಡ್ಬೇಕು ಮಿತ್ರ, ಆಗ್ಲೇ ಅಲ್ವಾ ನಮ್ಮವ್ರು ಯಾರು ಹೊರ್ಗಿನವ್ರು ಯಾರು ಅಂತ ಕ್ಲಿಯರ್ ಆಗಿ ಅರ್ಥ ಆಗೋದು. ಇಷ್ಟು ಸಡನ್ ಆಗಿ ಹೀಗೆಲ್ಲ ಮನುಷ್ಯರನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅಗತ್ಯನೇ ಇಲ್ವಲ್ಲ ಮನೀಷಾ. ನೀನ್ ಸುಮ್ನಿರು ವಿವೇಕ್. ದೂರ ಹೋಗ್ಬೇಕು ಅನ್ಕೊಂಡವ್ರು, ಬೇರೆ ಆಗ್ಬೇಕು ಅನ್ಕೊಂಡವ್ರು ಅವ್ರ ನಿರ್ಧಾರ ಅವರೇ ಮಾಡ್ಕೊಂಡ ಮೇಲೆ ನಮಗ್ ಬೇಕಾಗಿರೋ ನಿರ್ಧಾರ ಕೂಡ ನಾವೇ ಮಾಡ್ಕೋಬೇಕಲ್ವಾ? ದೇವಯಾನಿ, ಆ ವಿಷಯದ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋಣ. ಇನ್ನು ಯೋಚನೆ ಮಾಡೋದಕ್ಕೆ, ಕೂತ್ಕೊಂಡು ನಿರ್ಣಯಗಳನ್ನ ತಗೊಳ್ಳೋದಕ್ಕೆ ಏನೂ ಇಲ್ಲ ರೀ. ದೇವಯಾನಿ ಹೇಳ್ತಾ ಇರೋದು ನಿಜ. ನಾವು ಬೇಡ ಅಂತ ನಮ್ಮನ್ನು ಬಿಟ್ಟು ಹೋದವ್ರನ್ನ ಇನ್ನೂ ಈ ಕುಟುಂಬದ ವ್ಯಕ್ತಿ ಅಂತ ಪ್ರಪಂಚಕ್ಕೆಲ್ಲ ತೋರಿಸೋ ಅವಶ್ಯಕತೆ ನನಗಿಲ್ಲ. ಜೀವನ ಪೂರ್ತಿ ದೊಡ್ಡದಾಗಿ ಹೇಳುವಂಥ ಈ ಕಾರ್ಯಕ್ರಮದಲ್ಲಿ ಅವಶ್ಯಕತೆ ಇಲ್ಲದೆ ಇರೋರಿದ್ರೆ ಪ್ರಯೋಜನ ಇಲ್ಲ. ಅದು ಹಾಗಲ್ಲ ಅರವಿಂದ, ಅದು ಒಂದ್ ನಿಮಿಷ ನಾನ್ ಮಾತಾಡ್ಬೋದಾ? ನಿಮ್ಗೆಲ್ಲ ಇಷ್ಟ ಇಲ್ದಿರೋ ಕೆಲ್ಸನ ನಾನ್ ಕೂಡ ಮಾಡ್ಬೇಕು ಅಂದ್ಕೊಳಲ್ಲ. ಅಲ್ಲಿಗ್ ಬರ್ಬೇಕು ಅನ್ನೋ ಆಸಕ್ತಿ ಆಗ್ಲಿ, ನಂದನ್ ಕುಟುಂಬದ ಸೊಸೆ ಅಂತ ಪ್ರಪಂಚಕ್ಕೆ ಪರಿಚಯ ಮಾಡ್ಕೋಬೇಕು ಅನ್ನೋ ಆಸೆ ಆಗ್ಲಿ ನನ್ಗಿಲ್ಲ. ನೀವು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಆ ನೆನಪಲ್ಲಿ ನಾನ್ ಕೂಡ ಪಾಲ್ ತಗೋಬೇಕು ಅಂತ ಅನ್ಕೊಂಡಿಲ್ಲ. ಅಪ್ಪಿತಪ್ಪಿ ನಿಮ್ ಜೊತೆಗೆ ನಾನ್ ಕೂಡ ಬಂದ್ಬಿಟ್ರೆ ಅಂತ ನೀವ್ಯಾರು ಹೆದ್ರೋದ್ ಬೇಡ. ಎಲ್ಲರೂ ನಾಳೆ ಬೆಳಿಗ್ಗೆ 9 ಗಂಟೆಗೆ ರೆಡಿ ಆಗಿರಿ.
ಹಲೋ ನಾಣಿ, ನಿನ್ ಹತ್ರನೇ ಬರ್ತಾ ಇದೀನಿ, ರೆಡಿ ಆಗ್ತಾ ಇದೀನಿ. ಇನ್ 10 ನಿಮಿಷಕ್ಕೆ ಹೊರಡ್ತೀನಿ, ಸರಿನಾ? ಆಯ್ತು ಅಕ್ಕ. ಭಾಗ್ಯದ್ಕೆ ಏನ್ ಸುಧೀರ್? ಬಟ್ಟೆ ಐರನ್ ಮಾಡಿದ್ದೆ, ತಗೊಳ್ಳಿ ನಿಮ್ ಬಟ್ಟೆ. ಅಲ್ಲಿಡು ಸುಧೀರ್. ಹ್ಮ್. ಹೌದು, ಎಲ್ರೂ ಬಟ್ಟೆನೂ ಅವ್ರವ್ರ ರೂಮಲ್ಲಿ ಇಟ್ಟಿಯಾ? ಇನ್ನು ಮಿತ್ರಾಣ್ಣನ್ ಬಟ್ಟೆಗಳಿದೆ ಅದಕ್ಕೆ, ಈಗ ಹೋಗಿ ಮಿತ್ರಾಣ್ಣನ್ ರೂಮಲ್ಲಿ ಇಟ್ ಬಂದ್ಬಿಡ್ತೀನಿ. ಸರಿ ಸುಧೀರ್. ಹ್ಮ್. ಮಿತ್ರಾಣ್ಣ, ಐರನ್ ಮಾಡಿರೋ ಬಟ್ಟೆಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಓಕೆ. ಅಯ್ಯೋ, ಸುಧೀರ್ ಮಿತ್ರ ಅವ್ರ ಬಟ್ಟೆನ ಇಲ್ಲಿ ಇಟ್ಟು ನನ್ ಬಟ್ಟೆನ ಮಿತ್ರ ಅವ್ರ ರೂಮಲ್ಲಿ ಇಟ್ಟಿರ್ಬೇಕು. ಮಿತ್ರ ಅವ್ರೆ, ಬಂದ್ರಾ? ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ಬಟ್ಟೆನ ಅಲ್ಲಿ ಇಲ್ಲಿ ಹಾಕ್ಬೇಡಿ ಅಂತ. ನೋಡಿ, ಲಾಂಡ್ರಿ ಬ್ಯಾಗ್ ಅಲ್ಲೇ ಇದೆಯಲ್ಲ. ಭಾಗ್ಯ, ನೀನೇನಿಲ್ಲಿ? ಆ, ಇಲ್ಲಿ ಅಂದ್ರೆ ಈ ರೂಮಲ್ಲಿ ಅಂತ? ಸುಧೀರ್ ಗೊತ್ತಾಗ್ದೆ ನಿಮ್ ಬಟ್ಟೆನ ನನ್ ರೂಮಲ್ಲಿ ಇಟ್ಟಿದ್ದ, ನನ್ ಬಟ್ಟೆನ ನಿಮ್ ರೂಮಲ್ಲಿ ತಂದಿಟ್ಟಿದ್ದ, ಅದಕ್ಕೆ. ಓ ಹೌದಾ? ಏನು ಅಷ್ಟು ಗಾಬರಿ ಆಗಿದ್ದೀರಾ? ಏನೂ ಇಲ್ಲ ಭಾಗ್ಯ, ನೀನು ಈ ರೂಮಿಗೆ ಬರಬಾರ್ದು ಅಂತ ಮಾಮ್ ಕಂಡೀಷನ್ ಹಾಕಿದ್ರಲ್ಲ, ಅವ್ರು ನೋಡಿದ್ರೆ ಏನ್ ಅನ್ಕೋತಾರ ಅಂತ ಯೋಚನೆ ಅಷ್ಟೇ. ಅಂದ್ರೆ ಈ ರೂಮಿಗೆ ಬರೋ ಅಧಿಕಾರ, ಹಕ್ಕು ನನ್ಗಿಲ್ಲ ಅಂತ ನೀವು ಕೂಡ ನಿರ್ಧಾರ ಮಾಡ್ಬಿಟ್ರಾ? ಅಂದ್ರೆ ನನ್ನ ಉದ್ದೇಶ ಅದಲ್ಲ ಭಾಗ್ಯ. ನೋಡಿ, ನೀವ್ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರಿ, ನನ್ನ ನಿಮ್ ಹೆಂಡತಿ ಮಾಡ್ಕೊಂಡ್ರಿ, ನಿಮ್ ಜೀವನದಲ್ಲಿ ನನ್ಗೆ ಅರ್ಧ ಭಾಗ ಕೊಟ್ರಿ. ಇವತ್ ನಿಮ್ ರೂಮಿಗೆ ಬರಬಾರ್ದು ಅಂತ ಯಾರೋ ಒಂದ್ ಅಡ್ಗೆರೆ ಹಾಕಿದ್ ಮಾತ್ರಕ್ಕೆ ನಾನು ಈ ರೂಮಿಗೆ ಬರೋ ಹಕ್ಕು ಹೋಗಲ್ಲ.
ನಿಮ್ಮೆಲ್ರೂ ಸ್ವಾರ್ಥಕ್ಕೋಸ್ಕರ ಮಾತ್ರ ಈ ಮನೆಗ್ ಸೊಸೆ ಮಾಡ್ಕೊಂಡ್ರಿ. ಈಗ ನೀವ್ ಕೂಡ ಅದೇ ಹೇಳ್ತಿರೋದು. ಹೌದು ಭಾಗ್ಯ, ಹೌದು. ನೀನು ನನ್ನ ಹೆಂಡತಿಯಾಗಿ ಈ ಮನೆ ಸೊಸೆ ಆಗಿರೋದು ನನಗೂ ಇಷ್ಟ ಇಲ್ಲ. ಭಾಗ್ಯ, ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ನೀನು? ಯಾವಾಗ ನೋಡಿದ್ರು ನಂದೇ ತಪ್ಪು ಅಂತ ಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ಯಾ ಹೊರತು ನೀನ್ ಮಾಡಿರೋ ತಪ್ಪನ್ನ ನೀನ್ ಅರ್ಥನೇ ಮಾಡ್ಕೋತಾ ಇಲ್ಲ. ಏನು ರೀ, ಹೊಸ ಮದ್ವೆ ಹುಡುಗಿನ ನೋಡೋ ಹಾಗೆ ನೋಡ್ತಾ ಇದ್ದೀರಾ? ನೀನು ಹೇಳೋದು ನಿಜಾನೇ ಅರವಿಂದ. ನೀನು ಯಾವಾಗಲೂ ಹೊಸ ಮದುವೆ ಹುಡುಗಿ ಥರನೇ ಕಾಣಿಸ್ತೀಯ. ಇಂಥ ಮಾಯದ ಮಾತುಗಳನ್ನ, ಬೆಣ್ಣೆ ಹಚ್ಚೋ ಮಾತುಗಳನ್ನ ಬೇರೆ ಯಾರಿಗಾದ್ರೂ ಹೇಳಿ, ನನ್ಗಲ್ಲ. ಹೆಂಡತಿ ಹತ್ರ ಹೇಳಬೇಕಾಗಿರೋ ಮಾತನ್ನ ಬೇರೆ ಹೆಂಗಸಿಗೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಪ್ಪ, ಇತ್ತೀಚೆಗೆ ನೀವು ಮಾತಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅನ್ಸತ್ತಲ್ಲ? ಅದು ಸರಿ, ನನ್ನ ಡ್ರೆಸ್ ಹೇಗಿದೆ ಅರವಿಂದ? ಚೆನ್ನಾಗೇ ಇದೆ. ಇಷ್ಟು ಚೆನ್ನಾಗಿದ್ರೆ ಸೂಪರ್ ಆಗಿದೆ ಅಂತ ಹೇಳಬೇಕು. ಅದನ್ನ ಬಿಟ್ಟೆ ನಾನು ಅಷ್ಟು ಸಲೀಸಾಗಿ ಹೇಳ್ಬಿಟ್ಟೆ. ಸರಿ, ಇವಾಗ ನಿಮ್ಗೆ ಏನ್ ಬೇಕು? ನೀವ್ ಅನ್ಕೊಂಡಿರೋ ಹಾಗೆ ನಾನು ಹೇಳ್ದೆ ಅಷ್ಟೇ ಅಲ್ವಾ? ನಿಮ್ ಡ್ರೆಸ್ಸು ಅದ್ಭುತವಾಗಿದೆ ರೀ, ಓಕೆನಾ? ನಿನ್ನನ್ನು ಮೆಚ್ಚೋದು ತುಂಬಾ ಕಷ್ಟ ಅಂತ ನನಗೆ ಗೊತ್ತು ಅರವಿಂದ. ಅಕ್ಕ, ನಿನ್ನ ಅಧಿಕಾರ ಆಧಿಪತ್ಯ ಎಲ್ಲ ಆ ನೆಕ್ಲೆಸ್ ಮೇಲಿದೆ ಅಂತ ಅನ್ಕೊಂಡಿದ್ಯಲ್ಲ, ಅದನ್ನ ಮುಟ್ಟಿದ್ದಕ್ಕೆ ತಾನೇ ನನ್ನ ಅವಮಾನ ಮಾಡಿದ್ದು. ಹಾಕೊಳ್ಳಕ್ಕೂ ಅರ್ಹತೆ ಇಲ್ಲ ಅಂತ ನನಗೆ ಹೇಳಿದ್ಯಲ್ಲ. ನಿನ್ನ ಅಹಂಕಾರಕ್ಕೆ, ಕೊಬ್ಬಿಗೆ ಯಾವತ್ತೋ ಒಂದು ದಿನ ಖಂಡಿತ ಉತ್ತರ ಕೊಡ್ತೀನಿ. ಯಾವ ನೆಕ್ಲೆಸ್ ನೋಡಿ ನೀನ್ ಹೀಗ್ ಮೆರಿತಾ ಇದೆಯೋ, ಇಷ್ಟೆಲ್ಲ ಹಾರಾಡ್ತಿದ್ಯೋ, ಅದೇ ಕಣ್ಣು ಕಾಣ್ದಿರೋ ಹಾಗೆ ಮಾಡ್ತೀನಿ. ಆಲ್ರೆಡಿ ಒಂದ್ಸಲ ಮಿಸ್ ಆಯ್ತು, ಈ ಸಲ ಖಂಡಿತ ಮಿಸ್ ಮಾಡಲ್ಲ. ನೀನು ಹನ್ಸಿಕಾ ಹಾಗೆ ನೋಡ್ತಿದ್ಯಾ? ಈ ಡ್ರೆಸ್ ಅಲ್ಲಿ ಮೆಸ್ಮರೈಸಿಂಗ್ ಆಗಿ ಮಿಸ್ ವರ್ಲ್ಡ್ ತರ ಕಾಣಿಸ್ತಿದ್ಯಾ ಮನೀಷಾ. ಥ್ಯಾಂಕ್ ಯು ಸೋ ಮಚ್ ಹನ್ಸಿಕಾ. ನಾನು ಈ ಡ್ರೆಸ್ಸಲ್ಲೇ ಅಲ್ಲ, ಯಾವ ಡ್ರೆಸ್ಸಲ್ಲೇ ಆದರೂ ಮಿಸ್ ವರ್ಲ್ಡ್ ಥರ ಕಾಣ್ತೀನಿ ಅಂತ ನನ್ನ ಫೀಲಿಂಗ್. ನೀನೇನಂತೀಯಾ?
Of course, you are. You're always beautiful, Manisha. ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಲ ಆ ನೆಕ್ಲೆಸ್ನ ಹೇಗಾದ್ರೂ ಎಸ್ಕೇಪ್ ಮಾಡ್ಲೇಬೇಕು. ಹಾಯ್ ಆಂಟಿ. ಆಂಟಿ ನಿಮಗೆ